ಅದಕ್ಕೆ ಮೀನಾ ಏನಾಯ್ತು? ಅದಕ್ಕೆ ಹಂಗೆ ಸಪ್ಕಿದ್ದಿ? ಏನಾಯ್ತು? ಅಯ್ಯೋ ಏನಂತ ಹೇಳನೆ ಬನ್ನಿ. ಏನು ಇಲ್ಲ ಕತೆ. ಅಲ್ಲ ಏನಾಯ್ತು? ಅಲ್ಲ ನಾನು ಏನಾರುವೆ ಹೇಳೋದು, ಆಮೇಲೆ ನೀವು ನಮ್ಮ ಅವ್ವನ ಬಗ್ಗೆ ಚಾಡಿ ಹೇಳ್ತಾಳೆ ಅಂತ ಅನ್ನೋದು, ನಿಮ್ಮ ಅವ್ವ ನನ್ನ ಬಗ್ಗೆ ನನ್ನ ಮಗನ ಗಿಲ್ದೇರ ಸಂದೇರನ್ನೆಲ್ಲ ಹೇಳ್ತಾಳೆ ಅನ್ನೋದು, ಅದೆಲ್ಲ ಯಾಕೆ ಬೇಕು? ಏನೂ ಇಲ್ಲ ಕತೆ, ಬನ್ನಿ ಒಟ್ಕೊಂಡು ಬನ್ನಿ. ಸರಿ, ಹೆಂಗಿತ್ತು ಕೆಲಸ? ಚೆನ್ನಾಗಿತ್ತ? ಅದಕ್ಕೆ ಇಷ್ಟು ಹೊತ್ತು ಮಾಡ್ಬಿಟ್ರಿ. ಬನ್ನಿ ಒಟ್ಕೊಂಡು ಬನ್ನಿ, ಏನೂ ಇಲ್ಲ ಕತೆ. ಅದಕ್ಕೆ ಮೀನಾ ಏನಾಯ್ತು? ಹೇಳ್ಬೇಕು ತಾನೇ ನೀನು. ಹಿಂಗೆ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಆತದ? ಏನಾಯ್ತು? ಹಿಂಗೆ ಆಟ ಮಾಡಬಾರ್ದು ಕಣಪ್ಪ. ಏನಾಯ್ತು ಅಂತ ಹೇಳು ಮೀನಾ. ಅದಕ್ಕೆ ಮೀನಾ, ಅದಕ್ಕೆ ಕೋಪ ಮಾಡ್ಕೊಂಡು ಕುತ್ಕೊಂಡಿದ್ದಿ? ಕೋಪಕ್ಕಿಂತ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಲ್ಲ. ಅಲ್ಲ ನಿಮ್ಮ ಅವ್ವ ಹೇಳಕ್ಕೂ ಬಿಡಕ್ಕಿಲ್ಲ, ಮಾಡಕ್ಕೂ ಬಿಡಕ್ಕಿಲ್ಲ, ತಟಪಟ್ಟೆ ಎದಳು ಅಂದ್ಬಿಟ್ಟು ನೀರು ಯಾಕೆ ಬರ್ತಾರೆ ಮಗಕ್ಕೆ? ಅಲ್ಲ ನಾ ಏನು ಮಾಡಿದವು? ಮನೇಲಿ ಒಂದ್ಗಳಿಗೆ ಮನಿ ಕಳಂಗೂ ಇಲ್ವಾ? ತಲೆನೋಯ್ತದೆ ಅಂದ್ಬಿಟ್ಟು ಮನಿ ಕಳ್ರೆ ಎದಳ್ಕೂ ಬಿಡಕ್ಕಿಲ್ಲ. ಎದಳು ಅನ್ಕೊಂಡು ಮನಿ ಕಳಕ್ಕೂ ಬಿಡಕ್ಕಿಲ್ಲ. ಏನು ಹಿಂಸೆ ತೆಗಿತಾ ಕೂತವ್ರೆ. ಹೇಳ್ತಾರೆ ಈ ಸುಮ್ಮನಿರಮ್ಮ, ಆಮೇಲೆ ಎದಳ್ತೀನಿ ಮಾಡ್ತೀನಿ ಅಂತವ. ಕೇಳ್ತಾ ಇಲ್ಲ ನಾನು ಹೇಳಿದ್ರು. ಸುಮ್ಮನೆ ಹಿಡಿದಾಟ ಆಟ ಮಾಡ್ಕೊಂಡು ಅದಕ್ಕೆ ಮಾಡು, ಅದು ಮಾಡು, ಇದು ಮಾಡು, ಎದಳು, ಬಾಕ್ಲು ನೀರಾಕು, ಹೊಸ್ಲು ನೀರಾಕು ಅನ್ಕೊಂಡು ತಲೆ ನೋಯ್ತದೆ ಅಂತ ಹೇಳಿದ್ರು ಕೇಳ್ದನೆಯ. ಸುಮ್ಮನೆ ಅಲ್ಲ ನಮ್ಮ ಮನೆ ಬರಕತ್ತೆ. ಮೊದಲು ಮನೆಗೆ ಸೇರಿಸ್ತಿದಾಗ ಅವ್ರ ಪಾಡ್ದವ್ರು ಎಲ್ಲ ಕೆಲಸ ಮಾಡ್ಕೊ ಹೋಗೋರು. ಮನೆಗೆ ಸೇರಿಸ್ತು ನಾ ಏನು ಬೇಡ ಅಂತ ಇಲ್ಲ. ಹೆಂಗಿರ್ಬೇಕು ಬೇರೆಯವ್ರಾದ್ರೆ ಮನೆಗೆ ಸೇರ್ಸೋಕೆ ಬಿಡ್ತಾ ಇದ್ದಿಲ್ಲ. ನಾನು ನಿಮ್ಮ ಆಸೆ ಹಂಗಿರ್ಲಿ ಅಂದ್ಬಿಟ್ಟು ನಾನು ಹಿಂಗೆ ಹೇಳಿದ್ದು. ಸರಿಯಾ ಹೇಳಿ? ಅದು ಸರಿಯಾ ಅಂತವ? ಯಾವಾಗ ನೋಡ್ರು ನನ್ನೇ ಬೈಕೊಳ್ಳೋದು, ನನ್ನೇ ಮಾಡೋದು, ನನ್ನೇ ಉಗಿಯೋದು ಅಂತ ಕೆಲಸ ನಾನು ಏನು ಮಾಡಿದನು? ನೀವು ನೋಡಿದ್ರೆ ನಿಮ್ಮ ಅಪ್ಪನ ಮನೇಲಿ ಹೆಂಗಿರ್ತೀವಿ ಹಂಗೆ ಇರು ಅಂತಿದ್ದೀರಿ. ಪಾಪ ನೀವೇನು ಹೊಟ್ಟೆನ ಉಡ್ಸೋಕ್ಕಿಲ್ಲ, ಅಡುಗೆನೂ ಇದು ಮಾಡೋಕ್ಕಿಲ್ಲ. ತಲೆನೋಯ್ತಾವೆ ಕಣಮ್ಮ, ರಾತ್ರಿದ ಅನ್ನ ಸಾರದ ಹಿಕ್ಕ ಉಣ್ಣಮ್ಮ ಅಂತ ಹೇಳಿನಿ. ಎದಳು ಬಾಕ್ಲು ನೀರಾಕು, ಫಸ್ಟು ನೀರಾಕು, ನೀರು ತಂದು ಸುರಿದು ಬಿಡ್ತೀನಿ ನಿನ್ನ ಮೇಲೆ ಅನ್ಕೊಂಡು ಚೌರ್ಗೆ ನೀರು ಇಟ್ಕೊ ಬರ್ತಾರಲ್ಲ. ಸರಿಯಾದು ಯಾರು ತಾನೇ ಒಪ್ಪರು ಇವನ್ನೆಲ್ಲವ? ನನಗಂತೂ ಭಾರಿ ಬೇಜಾರಾಗ್ಬಿಟ್ಟದೆ. ನನ್ನ ಹಣೆ ಬರನೇ ಸರಿ ಇಲ್ಲಕ್ಕಂತ ತಕೊಳ್ಳಿ. ಸುಮ್ಮನೆ ಇವ್ರ ಮೇಲೆ ದೂರದ್ದು ಬಂದು ಇವ್ರನ್ನ ದೂರದ್ದು ಬಂದು ನಾನು ಇದು ಮಾಡಿದ್ರೆ ಸರಿ ಆಯ್ತದೆ. ನನ್ನ ಹಣೆ ಬರನೇ ಸರಿ ಇಲ್ಲ ಮೊದಲಾಗಿ. ಅದಕ್ಕೆ ಇವ್ರನ್ನೆಲ್ಲ ದೂರ್ತಾ ಕೂತ್ಕೊಳ್ಳೋದು. ನನ್ನ ಹಣೆ ಬರನೇ ಸರಿ ಇಲ್ಲ. ಎತ್ತಗಂತ ಹೊಡೆದಾಡ್ ಸಾಯೇನೆ ನಾನು. ಎಷ್ಟು ಬೇಜಾರಾಗತ್ತೆ ಗೊತ್ತಾ ನನಗೆ? ಭಾರಿ ಬೇಜಾರಾಗ್ಬಿಟ್ಟದೆ. ಅನ್ಕೊಂಡಿದ್ದಿಲ್ಲ ನಾನು ಯಾವತ್ತೂ ಹಿಂಗಾಗೋಯ್ತದಲ್ಲಪ್ಪ, ಹಿಂಗೆ ಮಾಡ್ತದಲ್ಲಪ್ಪ ಅಂತ. ಸಿಕ್ಕಾಪಟ್ಟೆ ಬೇಜಾರು. ಏನು ಎಷ್ಟು ಬೇಜಾರು ಅಂದ್ರೆ ಹೇಳೋಕ್ಕೆ ಐಕಿಲ್ಲ. ನಮ್ಮ ಮನೆ ಬರ ಎಲ್ಲ ಬಾ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ಹೂವು ಹಂಗೆ ತಾನೆ. ಏನು ತಲೆನೋಯ್ತಿತ್ತ? ಸರಿ ಮನಿ ಕೊಡುವೆ. ಅದಕ್ಕೆಲ್ಲವ ನೀನು ಹಿಂಗೆ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರದ ಬಾ ಹೋಗಿ. ಹಿರಿಯವ್ರು ಒಂದು ಮಾತಂತಾರೆ, ಅದನ್ನೆಲ್ಲ ತಲೆಗೆ ಹಾಕಬೇಡಕತ್ತೆ. ಏನೋ ಒಂದು ಮಾತಂತಾಳೆ, ನಾನು ಅವ್ನ ಜೊತೆ ಮಾತಾಡ್ತೀನಿ ಬಾ. ಸುಮ್ಮನೆ ಅವಳಿಗೆ ಉಸ್ಕಿ ಸರ್ ಇಂಥದಾಗಲೆಲ್ಲವ ತೊಂದರೆ ಕೊಡೋಕೆ ಹೋಗ್ಬೇಡವ. ಏನಾದ್ರು ಇರ್ತದೆ ಉಣ್ಣವ ಮಾಡ್ಕೊಂಡು, ಇಲ್ಲ ನೀನೇ ಮಾಡ್ಕೊ, ಏನೂ ಆಯ್ತಿಲ್ಲ ಅಂತ ನಾನು ಹೇಳ್ತೀನಿ. ತಲೆ ಕೆಡ್ಸ್ಕೊಬೇಡ. ಇದಕ್ಕೆ ಬೇಜಾರು ಮಾಡ್ಕೊಂಡು ಕುತ್ಕೊಬೇಡ. ಬೈಲಿ ಒಟ್ಕೊಂಡು ಬೈಲಿ. ಎಲ್ಲರಿಗೂ ಇವತ್ತು ಅದೇ ತಂದೀನಿ ಹೋಟ್ಲಲ್ಲಿ. ಎಲ್ಲರಿಗೂ ಬಿರಿಯಾನಿ ಕಟ್ಸ್ಕೊಬಂದೀನಿ. ಅವನು ಕರಿ, ಎಲ್ಲ ಸೇರ್ಕೊ ಊಟ ಮಾಡೋಕ್ಕಾಯ್ತದೆ. ಎಲ್ಲಾಯ್ತು ನಿಮ್ಮವ್ವ? ಅವರಿದ್ರೆ ಅವ್ರನ್ನೂ ಕರಿ, ಅವರು ಬರಲಿ. ಅವ್ವ ಹೋಯ್ತು, ಅಲ್ಲೇ ಇರ್ತೀನಿ ಇವತ್ತು ಬರೋಕ್ಕಿಲ್ಲ ಅನ್ಕೊ ಹೋಯ್ತು. ಅಲ್ಲ ಏನಾರು ಒಂದ್ಗಿಂದ? ಇಲ್ಲ ನಾನೇನು ಒಂದಿಲ್ಲ. ಅವ್ವ ಅಳಿಯನ ಮನೇಲಿ ಎಷ್ಟು ದಿವಸ ಇರೋದು, ಅವ್ವ ಅಲ್ಲೂ ಇದ್ದಕ್ಕೆ ಬರ್ತೀನಿ ಅಂತ ಹೋಯ್ತು. ನನಗೆ ಬೇರೆ ಹೊಟ್ಟೆ ಉರಿತಾ ಕೂತದೆ. ಪಾಪ ಅವ್ವ ಒಬ್ಬಳೇ ಇರ್ತಾಳೆ ಅಲ್ಲಿ, ಯಾರ ಜೊತೆ ಇರೋಕ್ಕಿಲ್ಲ ಅಂತ. ಅದೇ ಅವ್ವ ಅಳಿಯನ ಮನೇಲಿ ಎಷ್ಟು ದಿನ ಅಂತ ಇರೋಕ್ಕಾದದು? ಹೋಯ್ತೀನಿ ಅನ್ಕೊಂಡು ಹೋಯ್ತು. ಹೇಳಿದ ಮಾತು ಕೇಳಲಿಲ್ಲ, ಕತೆನೂ ಕೇಳಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಅದೇ. ಇನ್ನೇನು ಮಾಡೋದು? ಇನ್ನೇನು ಮಾಡೋಕ್ಕಾಯ್ತಿಲ್ಲ. ಅದೇ ಏನೋ ಮರ್ತ್ಕೊಂಡೆ ನಾನು. ಏನು ಏನಾದ್ರು ಹೇಳ್ಬೇಕಾಯ್ತಾ? ಅದೇ ನಾನು ಇದು ತಗೊಬನ್ನಿ ಅಂದಿದ್ನಲ್ಲ ಅಲ್ಲಿ ಅಂಗಡಿಲಿ ಸಾಮಾನು ತರ ಕೇಳಿದ್ನಲ್ಲ ತಂದ್ರೆ. ಇಲ್ಲ ಕತೆ ಗೊತ್ತಾಗೋಯ್ತು ಕೆಲಸದಿಂದ ಬರೋದು. ನಾಳೆ ತರ್ತೀನಿ, ಬೇಜಾರು ಮಾಡ್ಕೊಬೇಡ. ನಾಳೆಗೆ ಏನೇನು ಬೇಕೋ ಬರ್ಕೊಟ್ಬಿಡು. ಆ ಚೀಟಿನೂ ಅದೆಲ್ಲಿ ಇಟ್ಕೊಂಡು ಗೊತ್ತಿಲ್ಲ. ಇನ್ನೊಂದ್ಸಲ ಏನೇನು ಬೇಕು ಎಲ್ಲರೂ ಬರ್ಕೊಡು. ನಾಳೆಗೆ ಹೋಗಿ ತಗೊಬರ್ತೀನಿ, ಬೇಜಾರು ಮಾಡ್ಕೊಬೇಡ. ಬೈಲಿ ಬಿರಿಯಾನಿ ತಿನ್ನೋಕ್ಕಾಯ್ತದೆ. ನೀನು ಹಿಂಗೆ ಬೇಜಾರು ಮಾಡ್ಕೊ ಕೂತಿದ್ಯಲ್ಲ. ನಾನೆಲ್ಲ ಮೀನು ಬಿರಿಯಾನಿ ಅಂದರೆ ಭಾರಿ ಆಸೆ, ಇಷ್ಟಪಡ್ತಾಳೆ ಅಂತ ತಗೊಬಂದ್ರೆ ನೀನು ಹಿಂಗೆ ಮಾತಾಡ್ತಾ ಕೂತಿದ್ಯಲ್ಲ. ಬೈಲಿ ಸುಮ್ಮನೆ ಇದ್ದು ಹಿಂಗೆಲ್ಲ ಆಡಕ್ಕೆ ಹೋಗ್ಬೇಡ. ಅಯ್ಯೋ ನನಗೆ ಬಿರಿಯಾನಿನೂ ಬೇಡ, ಏನು ಬೇಡ, ಹೋಗಿ ನೀವೇ ತಿನ್ನಿ, ನಿಮ್ಮ ಅವ್ವನಿಗೆ ಕೊಡಿ. ಯಾರು ನನ್ನ ಕಷ್ಟ ಸುಖವ ಯಾರು ಕೇಳೋರ್ತಾನೆ ಇದ್ದಾರೆ ಮನೇಲಿ? ಯಾರು ನನ್ನ ಕಷ್ಟ ಸುಖ ಕೇಳೋರಿಲ್ಲ. ಭಾರಿ ಬೇಜಾರಾಗ್ಬಿಟ್ಟದೆ ನನಗೆ. ಅಲ್ಲ ನಾವು ತಲೆನೋವು ಅಂದ್ರೂ ತಲೆಗೆ ಹಾಕೊಳ್ಳಲ್ಲ. ಹಂಗಾರು ಎದ್ದು ನಾನು ಕೆಲಸ ಮಾಡ್ಬೇಕಂತೆ. ಹೆಂಗಿದ್ದದು ನೋಡಿ ಈ ಮನೇಲಿ ನಮ್ಮ ಬೆಲೆ ಎಲ್ಲವ ಹೆಂಗಿದ್ದದು. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ತಗ ಕೂತ್ಕೊಳಕ್ಕಾಗ್ತದ? ಸಣ್ಣ ಪುಟ್ಟ ವಿಚಾರಕ್ಕೆಲ್ಲವ ಬಾ ಮೀನಾ. ಅವ್ವ ಏನೋ ತಿಳಿದಾನೆ ಮಾತಾಡ್ತಾಳೆ. ನೀನು ಹಂಗೆ ಅರ್ಥ ನಿಂತ್ಕೋಬೇಡ. ನೀನು ಬೈಲಿ, ನೀನು ಹಿಂಗೆಲ್ಲ ಆಡಕ್ಕೆ ಹೋಗ್ಬೇಡ. ಎಲ್ಲ ಸರಿ ಆಯ್ತದೆ. ತಟಪಟ್ನೆ ಎದ್ದು ಬೈಲಿಗ. ನೀ ತಿನ್ಗಿನ್ನಿಲ್ಲ ಅಂದರೆ ನಾವು ತಿನ್ನಕ್ಕಿಲ್ಲ ಬಿಡು. ನನಗೇನು ಅಲ್ಲ ನನ್ನಿಂದ ನೀವು ಯಾಕೆ ತಿಂದಾನೆ ಇದ್ದೀರಿ? ಎದಳಿ ತಿನ್ನಿ ನಡೀರಿ, ನೀವು ಹೋಗ್ತೀನಿ ಹೋಗಿ ನಿಮ್ಮ ಅವ್ವನ ಕೊಡಿ, ಹೋಗಿ ತಿನ್ಲಿ. ಕೊಡ್ತೀನಿ ಕತೆ. ಬೈಲಿ ಫೋನ್ ಮಾಡು ನಿಮ್ಮ ಅವ್ವನಿಗೂ ತಂದೀನಿ ಕತೆ. ಬರ್ಲಿ, ಏನು ದೂರ ಆಯ್ತದ? ಇಲ್ಲ ಕರ್ಕೊಬರೋಣ, ಇಲ್ಲ ಕೊಟ್ಬಿಟ್ಟು ಬರೋಣ. ಅಯ್ಯೋ ಬೇಡ ಬಿಡಿ. ಅವನೇನು ಕರೆಯೋದು ನಾನೇನು ಬೇಜಾರಲ್ಲ. ಇನ್ನು ನಾನು ಬೇಜಾರಾಗಿರೋದು ನೋಡ್ಬಿಟ್ಟು ಅವಳು ಬೇಜಾರು ಮಾಡ್ಕೊತಾಳೆ. ಅವನೇನು ಕರೆಯೋದು ಬೇಡ. ನಿಮ್ಮ ಅವ್ನಿಗೆ ತಿನ್ಲಿ ಹೋಗಿ, ಎಲ್ಲ ನಿಮ್ಮ ಅವ್ನಿಗೆ ಕೊಡಿ. ಮೀನಾ
ಅಲ್ಲ ಹಿಂಗೂ ಆಡ್ರ ಹಿಂಗೆ ಹಠ ಮಾಡ್ತಾ ಕುತ್ಕೊಂಡ್ರ ಬೈಲಿಗ ಬಂದಿಯ ಬರಕಿಲ್ವ ಅಷ್ಟೇಳಿಗ ಸರಿ ಕತ್ ನಡೀರಿ, ಬೇಜಾರು ಮಾಡ್ಕೋಬೇಡಿ, ಬರ್ತೀನಿ. ನಾನೇನೋ ನೀವು ಬೇಜಾರು ಮಾಡ್ಕೊತಿದ್ದೀರಿ ಅಂತ ಬರ್ತಿರೋದು, ಇಲ್ಲಾಂದ್ರೆ ಊಟನೂ ಬೇಡ ಏನು ಬೇಡ, ಏನು ಬ್ಯಾಡ್ಲೆ ಬೇಡ ಅನ್ಕೊಂಡು ಸುಮ್ಮನೆ ಕೂತ್ಕೊಬಿಡಿವ್ನಿ. ಎಷ್ಟು ಬೇಜಾರಾಯ್ತದ ಗೊತ್ತಾ ನನಗೆ, ಭಾರಿ ಬೇಜಾರಾಯ್ತದೆ. ಯಾವತ್ತು ನಾನು ಹಿಂಗೆ ಅನ್ಕೊಂಡೈತಿಲ್ಲ ಹಿಂಗೆಲ್ಲ ಆಯ್ತದೆ, ಹಿಂಗೆಲ್ಲ ಮಾಡ್ತಾರೆ ನನಗೂ, ಹೆಂಗೆ ಉಗಿತಾರೆ ಆಡ್ತಾರೆ ಅಂತ. ನಾನು ನಮ್ಮ ಅವ್ವನ ಮನೇಲಿ ಹೆಂಗಿದೆ ಗೊತ್ತಾ, ಒಂದು ಕೆಲಸನೂ ಮಾಡ್ತಿದ್ದಿಲ್ಲ, ನಾನು ಬಿದ್ದಿರೋದು ಎತ್ತು ಮಾಡ್ತಿದ್ದಿಲ್ಲ. ನಾನು ನನ್ನ ಗಂಡನ ಮನೆ ಹಂಗೆಲ್ಲ ಆಡಬಾರ್ದು, ಅಪ್ಪನ ಮನೆ ಹಂಗೆಲ್ಲನೂ ಕೇಳಬಾರ್ದು ಅಂದ್ಕೊಂಡು ಇದ್ಬಿಟ್ಟು ಇರೋ ಕೆಲಸನೆಲ್ಲ ಮಾಡ್ಕೊಬೋಯ್ತೀನಿ. ಆದರೂ ಇಲ್ಲಿ ಕಷ್ಟ ಸುಖ ಅಂದರೆ ಒಂದು ದಿವಸ ಕಾಯ್ಕಿಲ್ಲ. ಅದು ಯಾಕೆ ನಾವು ಮಾಡಿ ಸಾಯ್ಬೇಕೋ ಕಣಯ್ಯ, ನಮಗೆ ಗೊತ್ತಿಲ್ಲ. ನಿಮ್ಮ ಮನೇಲಿ ನಾನೆಲ್ಲ ನಿಮ್ಮ ಮುಖ ನೋಡ್ಕೊಂಡು ಸುಮ್ಮನಿರೋದು ಗೊತ್ತಾ, ಅದಕ್ಕೆ ನನಗೆ ಜಗಳಾಡಕ್ಕೆ ಬರೋಕ್ಕಿಲ್ವಾ? ಆಗ್ತಿತ್ತಾ ಎಂತ ನನಗೂ ಚೆನ್ನಾಗಿ ಜಗಳಾಡಕ್ಕೆ ಬರ್ತದೆ. ನನ್ನ ಗಂಡ ಎಲ್ಲಿ ಬೇಜಾರು ಮಾಡ್ಕೊಬಿಟ್ಟಾರೋ, ನಾನು ಸುಮ್ಮನೆ ಜಗಳಕ್ಕೆ ಕಾಲು ಕೆರ್ಕೊಂಡು ನಿಂತ್ಕೊಬೇಡ್ದು ಅಂದ್ಬಿಟ್ಟು ನಾನು ಹಂಗಿರೋದು. ಇಲ್ಲಾಂದ್ರೆ ನಾನುವೇ ಜಗಳ ಯಾಕೆ ನನಗೆ ಬರೋಕ್ಕಿಲ್ವಾ, ಬರ್ತದೆ ಅವ್ರಿಗಿಂತ ಹೆಚ್ಚಾಗೆ ಬರ್ತದೆ. ನೀವೆಲ್ಲಿ ಬೇಜಾರು ಮಾಡ್ಕೊಬಿಟ್ಟಿರಿ, ನಿಮ್ಗೆಲ್ಲಿ ಬೇಜಾರಾಗ್ಬಿಟ್ಟದು ಅಂದ್ಬಿಟ್ಟು ನಾನು ಹಂಗಿರೋದು. ಸರಿ ಬಿಡಿ, ನಡೀರಿ ಊಟ ಮಾಡಿ ನಡೀರಿ. ಬೇರೆನೇ ಆರೋಯ್ತದೆ ಪಾಪ, ಇಷ್ಟಪಟ್ಟು ತಂದಿದ್ದೀರಿ, ಇಷ್ಟ ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ನೀವು ಬೇಜಾರು ಮಾಡ್ಕೊತಿದ್ದೀರಿ, ನಡೀರಿ ತಿಂತೀನಿ. ಅವನಿಗೂ ಫೋನ್ ಮಾಡೋಣ ಪಾಪ, ಅವಳು ಬರಲಿ, ಇಲ್ಲಾಂದರೆ ಹೋಗಿ ಹಂಗೆ ಫೋನ್ ಮಾಡಿರ್ತೀನಿ, ಹಂಗೆ ಕರ್ಕೊಬಂದ್ಬಿಡಿ. ಇಲ್ಲ ಇರಲಿ ಅವ್ವ, ನನಗೂ ಅವ್ವ ಇಲ್ದರೆ ಬೇಜಾರಾಯ್ತದೆ. ಹಂಗಿರೆ ಫೋನ್ ಮಾಡಿ ಮೀನಾ, ಹೋಯ್ತೀನಿ ಬೀಗಿಗೆ ಹಾಕತ್ತಿರುವಂತನು, ಹೋಗಿ ಕರ್ಕೊಬಂದ್ಬಿಡ್ತೀನಿ. ಅವನ್ ಬಿರಿಯಾನಿ ಕೊಟ್ಬಿಡೋಣ. ಕೊಟ್ಬಿಡಿ ಹೋಗಿ, ತಿನ್ನಂಗಿದ್ರೆ ತಿನ್ನಲಿ. ಆಮೇಲೆ ಹತ್ಕೊ ಅಂತಾರೆ ಅವ್ರು, ಅವನ್ನ ಓಡೋ ಕರ್ಕೊಬಂದ್ಬಿಟ್ರು, ನನಗೆ ಬಿರಿಯಾನಿನೂ ಕೊಡಲಿಲ್ಲ ಏನು ಕೊಡಲಿಲ್ಲ, ಅವ್ರು ತಂದ್ಬಿಟ್ಟು ಅವರೇ ತಿಂತಾರೆ ಅಂತಾರೆ. ನಮ್ಮವ್ವ ಎಲ್ಲ ಹೆಂಗೆ ಸಣ್ಣ ಸಣ್ಣ ಬುದ್ಧಿ ಆಡನೇ ಇಲ್ಲಪ್ಪ, ಅಂತ ಸಣ್ಣ ಬುದ್ಧಿ ಎಲ್ಲ ತೋರಿಸ್ನೇ ಇಲ್ಲ. ಇವರು ಒಬ್ರು ಸಣ್ಣ ಸಣ್ಣ ಬುದ್ಧಿನೇ, ಏನಾರು ಅಂದ್ರು ಏನಾರು ಮಾಡಿದ್ರು ಅದಕ್ಕೂ ಸಣ್ಣ ಬುದ್ಧಿನೇ, ಏನು ಮಾಡೋಕ್ಕಾಗಿಲ್ಲ, ಎಲ್ಲನ ಮನೆ ಬರಕತ್ತೆ. ಸರಿ ಹೋಗಿ ಮತ್ತೆ ನಿಮ್ಮ ಅವ್ನ ಕೊಟ್ಬಿಟ್ಟು ಅವ್ನ ಕರ್ಕೊಬನ್ನಿ, ಇಲ್ಲ ನೀವು ತಿನ್ಕೋಗಿರಿ. ಇಲ್ಲ ಕತೆ, ನಾನು ಆಮೇಲೆ ತಿಂತೀನಿ, ನೀವು ಅವ್ನು ಕರ್ಕೊಬಂದ್ಬಿಡ್ತೀನಿ ತಾಳು. ಸರಿ ಕರ್ಕೊಬನ್ನಿ ಮತ್ತೆ. ಅಪ್ಪ ಬಿರಿಯಾನಿಯಾ, ನನಗಂತೂ ಎಲ್ಲಿ ನಮ್ಮ ಹೂನ್ ಕೊಟ್ಬಿಡ್ತೀನಿ, ಬ್ಯಾಡ್ದವ್ರೆ ಅಂದ್ಬಿಟ್ಟನು ಅಂತ ಹೆದರಿಕೆ ಆಗ್ಬಿಟ್ಟಿತ್ತು, ಅದಕ್ಕೆ ಸುಮ್ಮನಿಂಗ್ ಆಗ್ಬಿಟ್ಟಿತ್ತು. ಬಿರಿಯಾನಿ ಕೇಳಬೇಕಾಯ್ತಲ್ಲ, ಬಿರಿಯಾನಿಗೆ ಮಟನ್ ಸಾರ ಚಿಕನ್ ಸಾರ ಅಂತ. ಮಟನ್ ಸಾರ ಆಗಿರೋ ಚೆನ್ನಾಗಿರೋದು, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿಯಾ ಏನೋ ಒಂದು ಬಿರಿಯಾನಿ ತಾನೇ ಭಾರಿ ಚೆನ್ನಾಗಿರ್ತದೆ ಕಣವ. ಆಮೇಲೆ ನಾನು ಎಲ್ಲಿ ಬೇಡ ತಗೋಗಿ ಹೂನ್ ಕೊಟ್ಬಿಡೋಣ ಅಂದ್ಬಿಡ್ತಾನೆ ಅಂದ್ಬಿಟ್ಟು ನಾನೇ ಸುಮ್ಮನೆ ಒಪ್ಕೊಬಿಟ್ಟೆ. ಸರಿಯಾಗಿ ಮಾಡಿವ್ನಿ ಆ ಮುತ್ಕಿಗೆ. ಅದ ನೋಡು, ಮುತ್ಕಿ ನನ್ನ ಜೊತೆಗೆ ನಾಟಕ ನಾಟಕ ಎದ್ದಾಳ್ಬೇಕಂತ ಎದ್ದಾಳ್ತವ, ನಾನೇ ತಿಕ್ಕಿದ್ದಾಳನೇ ಬೇಕಾದ್ರೆ ಮಾಡ್ಕೊಳ್ಳಿ ತಗೋ. ನನಗೆ ಯಾವಾಗ ಮಾಡಂಗಾಯ್ತದೆ ಆಗಲೇ ಕೆಲಸ ಮಾಡೋದು. ಏನೋ ಹಂಗೆ ಅಂದ್ಬಿಟ್ಟು ಮನೆಯೆಲ್ಲ ನಾಟಕ ಕೂತಿದ್ದಾನ, ಎದ್ದಾಳ್ತೀನಿ ಲೇಟಾಗಿ ಎದ್ಬಿಟ್ಟು ಕೆಲಸ ಮಾಡ್ತೀನಿ. ಏನೋ ಆಗಲೇ ಮಾಡಬೇಕು ಆಗಲೇ ಮುಟ್ಬೇಕು ಅಂತ ಏನಿದ್ದದ, ನನ್ನ ಗಂಡ ದುಡ್ದು ತಂದು ಹಾಕ್ತಾನೆ ಮಾಡ್ಕೊಂಡು ಹೋಯ್ತೀನಿ. ನೀವು ಉಳ್ದೇನೆ ಇಲ್ಲಿ ಕೇಳ್ಕೊಂಡು ಇಲ್ಲಿ ನಿಂತ್ಕೊಳ್ಳೋಣ. ಈ ಮುತ್ಕಿ ಮಾತಾ ಏನು ಭಾರಿ ಆಡ್ತಾ ಕೂತಾವಳೆ ಮುತ್ಕಿ, ತೀಚ್ಗೆ ಆಡಲಿ ಅದೇ ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತಿತ್ತಂತೆ, ಹಂಗೆ ಆಡ್ತಾ ಕೂತಾವಳೆ. ಮಾಡಲಿ, ನನಗೇನು ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ ತಕೋ. ದೊಡ್ಡ ಮನೆ ಮೊದಲಿಗೆ ಹೋಗಿ ಬಿರಿಯಾನಿ ತಿನ್ಬಿಡೋದ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಇಲ್ಲಿ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.